ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫಾರ್ IAS ವತಿಯಿಂದ ಇವತ್ತು ಒಂದು KPSC ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಬೇರೆ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಯಾವ್ದು ಇದಾವೆ ಅದಕ್ಕೆ ಹೆಲ್ಪ್ ಆಗ್ತಕ್ಕಂಥ ಒಂದು ಟಾಪಿಕ್ ಅನ್ನ ನಿಮ್ಮ ಎದುರುಗಡೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ದಟ್ ಈಸ್ ಅವರ್ ಕಾಸ್ಟ್ ಸೆನ್ಸಸ್, ರೈಟ್. ಸೊ ಈ ಕಾಸ್ಟ್ ಸೆನ್ಸಸ್ ಅನ್ನ ನಾವು ಸ್ಪೆಸಿಫಿಕ್ ಆಗಿ ಕರ್ನಾಟಕ ಕಂಟೆಕ್ಸ್ಟ್ ಅಲ್ಲಿ ನಮಗೆ KPSC ಮತ್ತೆ ಬೇರೆ ಬೇರೆ ಎಕ್ಸಾಮಿನೇಷನ್ಸ್ಗೆಲ್ಲ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದ್ರ ಮೇಲೆನೆ ನಾವು ವಿಶೇಷವಾಗಿ ಇಲ್ಲಿ ಒಂದು ಗಮನವನ್ನ ಹರಿಸ್ತಾ ಇದ್ದೀವಿ. ಸೊ ವೆಲ್ಕಮ್ ಯು ಆಲ್ ಟು ದಿಸ್ ಸೆಷನ್. ಸೊ ಲೆಟ್ಸ್ ಮೂವ್ ಫರ್ದರ್. ಸೊ ಈ ಒಂದು ಕಾಸ್ಟ್ ಸೆನ್ಸಸ್ ಸಂಬಂಧಪಟ್ಟಂತೆ ನಮ್ಮ ಒಂದು KPSC ಸಿಲೆಬಸ್ ಅಲ್ಲಿ ನಾವು ಈ ಟಾಪಿಕ್ ಅನ್ನ ನಾವು ಕೋರ್ಲೇಟ್ ಮಾಡ್ಕೋಬೇಕು ಅಂತಂದ್ರೆ, ಸೊ ನಮಗೆ ಮೇಜರ್ ಆಗಿ ಬೇಕಾಗಿರ್ತಕ್ಕಂಥದ್ದು ಸಿಲೆಬಸ್. ಯಾಕೆಂದ್ರೆ ನಾವು ಯಾವುದೇ ಒಂದು ಎಕ್ಸಾಮಿಗೆ ತಯಾರಿ ಮಾಡಬೇಕು ಅಂತ ಅಂದಾಗ್ಲೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಸಿಲೆಬಸ್, ಇನ್ನೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ರೈಟ್. ಸೊ ಈ ನಿಟ್ಟಿನಲ್ಲಿ ನಾವಿಲ್ಲಿ ಸಿಲೆಬಸ್ ಅಂತ ನಾವು ನೋಡೋದಾದ್ರೆ KPSC ಮೇನ್ಸ್ ಓರಿಯೆಂಟೆಡ್ ಅಲ್ಲಿ ನಮಗೆ ಇರ್ತಕ್ಕಂಥದ್ದು GS1 ಪೇಪರ್ ಇದೆ, ರೈಟ್. ಸೊ GS1, 2, 3, 4 ಅದರಲ್ಲಿ GS1 ಅಲ್ಲಿ ನಮಗೆ ಮೇಜರ್ ಆಗಿರ್ತಕ್ಕಂಥ ಭಾಗ ಅಂತ ನೋಡೋದಾದ್ರೆ ಹಿಸ್ಟ್ರಿ ಇದೆ, ಸೋಷಿಯಾಲಜಿ ಇದೆ, ಅದನ್ನ ನಾವು ಸೋಷಿಯಲ್ ಮತ್ತು ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಅಂತ ಕರಿತೀವಿ, ರೈಟ್. ಸೊ ಅದರಲ್ಲಿ ನಮಗೆ ಸೆಕ್ಷನ್ 2, ಸೊ ದಟ್ ಈಸ್ ಅವರ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಆಸ್ಪೆಕ್ಟ್, ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನದಿಂದ ಏನೊಂದು ಟಾಪಿಕ್ಸ್ ಅನ್ನು ನಮ್ಗೆ ಕೊಟ್ಟಿರುತ್ತದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಮಗೆ ಹಿಂದುಳಿದ ವರ್ಗಗಳು ಮತ್ತು ಸಾಮಾಜಿಕ ನ್ಯಾಯ, ರೈಟ್. ಯಾಕೆಂದ್ರೆ ಇವಾಗ ನಾವು ಸಿಲೆಬಸ್ ಆಸ್ಪೆಕ್ಟ್ಸ್ ಅಲ್ಲಿ ಈ ಒಂದು ಕಾಸ್ಟ್ ಸೆನ್ಸಸ್ ಅನ್ನ ಕೋರ್ಲೇಟ್ ಮಾಡ್ಕೊಳ್ಳೋದು ನೋಡೋದಾದ್ರೆ, ಸೊ ಬೇರೆ ಬೇರೆ ಕಮಿಟಿಗಳು ಯಾವೆಲ್ಲ ಇದುವರೆಗೆ ರಚನೆ ಆಗಿರ್ತಕ್ಕಂಥದ್ದಿದೆ, ರೈಟ್. ಸೊ ಮಿಲ್ಲರ್ ಕಮಿಟಿ ಆಗಿರ್ಬೋದು, ಚೆಂಗಪ್ಪ ರೆಡ್ಡಿ ಕಮಿಟಿ ಆಗಿರ್ಬೋದು, ರೈಟ್, ಹಾವನೂರ್ ಸಮಿತಿ ಆಗಿರ್ಬೋದು, ಇದೆಲ್ಲ ನಮಗೆ ಕಾಸ್ಟ್ ರಿಲೇಟೆಡ್ ಸೆನ್ಸಸ್, ರೈಟ್. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ ನಮಗೆ ಕರ್ನಾಟಕ ಕಂಟೆಕ್ಸ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಸೊ ಇಲ್ಲಿ ಈ ಒಂದು ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಅನ್ನ ನೀವು ಕಾಣಬಹುದು. OBC ಮತ್ತು ದಲಿತ ಸೀರ್ಸ್ ಅರ್ಜಿ ಕರ್ನಾಟಕ ಗೌರ್ಮೆಂಟ್ ಟು ಅಕ್ಸೆಪ್ಟ್ ದಿ ಕಾಸ್ಟ್ ಸೆನ್ಸಸ್ ರಿಪೋರ್ಟ್, ರೈಟ್. ಸೊ ದ ಡಾಮಿನೆಂಟ್ ಕಮ್ಯುನಿಟೀಸ್ ಆಫ್ ಒಕ್ಕಲಿಗಾಸ್ ಅಂಡ್ ವೀರಶೈವ ಲಿಂಗಾಯತ ಕಮ್ಯುನಿಟೀಸ್ ಹ್ಯಾವ್ ಡಿಮ್ಯಾಂಡೆಡ್ ಅ ಫ್ರೆಶ್ ಸರ್ವೆ. ಅಂದ್ರೆ ಇಲ್ಲಿ ನಮಗೆ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ತುಂಬಾ ಕ್ಲಿಯರ್ ಆಗುತ್ತೆ. ಈ ಒಂದು ಕಾಸ್ಟ್ ಸೆನ್ಸಸ್ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಏನ್ ಇವಾಗ ರಚನೆ ಆಗಿರ್ತಕ್ಕಂಥ ಒಂದು ಸಮಿತಿ ಆಗಿರ್ಬೋದು, ರೈಟ್. ಸೊ ಅವರು ರಿಪೋರ್ಟ್ ಏನಿದೆ ಇವಾಗ ಅದನ್ನ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಬೇಕು ಅಂತ ನಮಗೆ ಹಿಂದುಳಿದ ವರ್ಗಗಳು ಮತ್ತೆ ಈ ಒಂದು ದಲಿತ ಸಮುದಾಯಕ್ಕೆ ಸೇರ್ತಕ್ಕಂಥ ಕೆಲವೊಂದು ಸ್ವಾಮೀಜಿಗಳು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವರಿಗೆ ಈ ರಿಪೋರ್ಟ್ ಅನ್ನ ನೀವು ಒಪ್ಕೊಳ್ಳೇಬೇಕು ಅಂತ ಅವ್ರ ಮೇಲೆ ಒಂದು ಒತ್ತಡವನ್ನ ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಡಾಮಿನೆಂಟ್ ಕಮ್ಯುನಿಟೀಸ್, ಸೊ ಒಕ್ಕಲಿಗಸ್ ಆಗಿರ್ಬೋದು ಮತ್ತೆ ವೀರಶೈವ ಲಿಂಗಾಯತ್ಸ್ ಆಗಿರ್ಬೋದು, ಅವರು ಈ ಕಮಿಟಿ ರಿಪೋರ್ಟ್ ಅನ್ನ ಒಪ್ಕೋಬೇಡಿ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಫ್ರೆಶ್ ಆಗಿ ಸರ್ವೆಯನ್ನ ನಡೆಸಿ ಅಂತ ಸರ್ಕಾರಕ್ಕೆ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಇಲ್ಲಿ ಕನ್ನಡದಲ್ಲಿ ನೋಡೋದಾದ್ರೂ ಕೂಡ ನಮಗೆ ನ್ಯೂಸ್ ಪೇಪರ್ ಅಲ್ಲಿ ಈ ರೀತಿ ಒಂದು ಹೇಳಿಕೆ ಬಂದಿರೋದಿದೆ. ಸೊ ಜಾತಿ ಗಣತಿ ವರದಿ ಬಹಿರಂಗಕ್ಕೆ ಹೆಚ್ಚಿದ ಒತ್ತಡ. ಸೊ ಸಿದ್ದರಾಮಯ್ಯರಿಂದ ಒಂದು ಐತಿಕ ನಿರ್ಧಾರವನ್ನ ಏನಾದ್ರೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ. ಸೊ ಇದೇ ನಮಗೆ ಬೇರೆ ಬೇರೆ ದಲಿತ ಸಮುದಾಯಕ್ಕೆ ಸೇರ್ತಕ್ಕಂಥ ಸ್ವಾಮೀಜಿಗಳಾಗಿರ್ಬೋದು ಮತ್ತೆ OBC ಒಂದು ಸಮುದಾಯಕ್ಕೆ ಸೇರ್ತಕ್ಕಂಥ ಸ್ವಾಮೀಜಿಗಳೇನಿದ್ದಾರೆ ಅವ್ರು ಇತ್ತೀಚೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಈ ವರದಿಯನ್ನ ನೀವು ಒಪ್ಕೊಳ್ಳೇಬೇಕು ಅಂತ ಅವ್ರ ಮೇಲೆ ಒಂದು ಈ ಒಂದು ಮೋರಲ್ ಪ್ರೆಷರ್ ಕ್ರಿಯೇಟ್ ಮಾಡ್ತಕ್ಕಂಥದ್ದೇನಿದೆ ಅಂತ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಿರೋದಿದೆ. ಸೊ ಹಾಗಾದ್ರೆ ಈ ಒಂದು ಕಾಸ್ಟ್ ಸೆನ್ಸಸ್ ಕುರಿತಾಗಿ ನಮ್ಗೆ ಓವರಲ್ ಆಗಿ ನಾವು ನೋಡೋದಾದ್ರೆ ಏನಿದು ಇಶ್ಯೂ ಏನಿದೆ, ಏನ್ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂತ ನಾವು ನೋಡೋದಾದ್ರೆ, ಇತ್ತೀಚೆಗೆ ಬಿಹಾರ್ ಗೌರ್ಮೆಂಟ್, ಓಕೆ, ಸೊ ಬಿಹಾರ್ ಗೌರ್ಮೆಂಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ಅವರು ಕಾಸ್ಟ್ ವೈಸ್ ಪಾಪ್ಯುಲೇಷನ್ ಏನಿದೆ ಸೆನ್ಸಸ್, ಸೊ ಅವ್ರು ಇದನ್ನ ನಡೆಸ್ತೀವಿ, ಇದನ್ನ ಒಪ್ಕೋತೀವಿ, ರೈಟ್. ಸೊ ಇದನ್ನ ನಾವು ಪಬ್ಲಿಕ್ ಮಾಡ್ತೀವಿ, ಅದರ ಆಧಾರದ ಮೇಲೆ ನಾವು ರಿಸರ್ವೇಶನ್ ಎಲ್ಲ ಕೊಡ್ತೀವಿ ಅಂತ ಬಿಹಾರ್ ಗೌರ್ಮೆಂಟ್ ಅದನ್ನ ಅನೌನ್ಸ್ ಮಾಡಿರೋದಿದೆ. ಅದೇ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ತಮಿಳುನಾಡು ಗೌರ್ಮೆಂಟ್ ಕೂಡ ತುಂಬಾ ದಿನಗಳಿಂದ ಲಾಂಗ್ ವೇಟ್ ಆಗಿ ಅವರು ಕೂಡ ಒಂದು ಕಾಸ್ಟ್ ಬೇಸ್ಡ್ ಒಂದೇನಿದೆ ಸರ್ವೆ ಆಗಿರ್ಬೋದು ಒಂದು ಸೆನ್ಸಸ್ ಆಗಿರ್ಬೋದು ಇದನ್ನ ಮಾಡಬೇಕು ಅಂತ ಅವರು ಕೂಡ ಒಂದು ಡಿಮ್ಯಾಂಡ್ ಅನ್ನ ವ್ಯಕ್ತಪಡಿಸಿರೋದಿದೆ. ಸೊ ಈ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಒಂದು ನಮ್ಮ ರಿಪೋರ್ಟ್ ಏನಿದೆ ಜಾತಿಗ ಒಂದು ಗಣತಿಗೆ ಸಂಬಂಧಪಟ್ಟಂತೆ, ಅದನ್ನ ನೀವು ಆಲ್ರೆಡಿ ಹೇಳಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಡಾಮಿನೇಟ್ ಕಮ್ಯುನಿಟೀಸ್ ಯಾರಿದ್ದಾರೆ, ಒಕ್ಕಲಿಗಸ್ ಆಗಿರ್ಬೋದು, ವೀರಶೈವ ಲಿಂಗಾಯತ್ ಆಗಿರ್ಬೋದು, ಸೊ ಅವರು ಇವಾಗ ಒಂದು ಹಳೆ ಕಮಿಟಿ ರಿಪೋರ್ಟ್ ಏನಿದೆ ಅದನ್ನ ಒಪ್ಕೊಳ್ಳಬಾರದು, ಮತ್ತೆ ಜೊತೆಗೆ ಒಂದು ಹೊಸ ಫ್ರೆಶ್ ಸರ್ವೆನ ಇಲ್ಲಿ ಮಾಡಬೇಕು ಅಂತ ಈ ಡಿಮ್ಯಾಂಡ್ ಅನ್ನ ವ್ಯಕ್ತಪಡಿಸಿರೋದಿದೆ, ರೈಟ್.
ಸೊ ಹಾಗಾದ್ರೆ ಈ ಒಂದು ಜಾತಿ ಜನಗಣತಿ ಅಥವಾ ಈ ಒಂದು ಕಾಸ್ಟ್ ಸೆನ್ಸಸ್ ಅಂದ್ರೆ ಏನು, ರೈಟ್? ಸೊ ಇಲ್ಲಿ ತುಂಬಾ ನಾವು ಸಿಂಪಲ್ ಆಗಿ ನೋಡೋದಾದ್ರೆ ಕಾಸ್ಟ್ ವೈಸ್ ಟ್ಯಾಬುಲೇಷನ್. ಇವಾಗ ನೀವಿಲ್ಲಿ ಪ್ರತಿ 10 ವರ್ಷಕ್ಕೆ ಒಂದ್ಸಲ ಆಗ್ತಕ್ಕಂಥ ಒಂದು ಸೆನ್ಸಸ್ ಏನಿದೆ, ಜನಗಣತಿ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಕಾಸ್ಟ್ ಕಾಲಮ್ ಅಂತಕ್ಕಂಥದ್ದು ಇರೋದಿಲ್ಲ. ಅಲ್ಲಿ ಏನೇ ಇದ್ರು ನಿಮ್ಗೆ SC ST OBC ಈ ರೀತಿ ಮುಖಾಂತರ ಮಾತ್ರ ನಿಮ್ಗೆ ಅಲ್ಲಿ ಎಂಟ್ರಿ ಆಗತ್ತೆ. ಇಲ್ಲಿ ಇವರು ಸಪರೇಟ್ ಆಗಿ ಕಾಸ್ಟ್ ಅಂತ ಬಂದಾಗ ನೀವು ಮತ್ತೆ ಲಿಂಗಾಯತಲ್ಲಿ ಯಾವ್ದು ಸಬ್ ಕಮ್ಯುನಿಟಿಗೆ ಸೇರ್ತೀರಾ, ಅಥವಾ ಒಕ್ಕಲಿಗರಲ್ಲಿ ಮತ್ತೆ ಬೇರೆ ಯಾವ್ದು ಕಮ್ಯುನಿಟಿಗೆ ಸೇರ್ತೀರಾ, ಅಥವಾ ಫಾರ್ ದಟ್ ಮ್ಯಾಟರ್ ದಲಿತ ಅಂತ ಬಂದಾಗ ಅದರಲ್ಲಿ ಮತ್ತೆ ಯಾವ್ದು ಸಬ್ ಕಮ್ಯುನಿಟಿಗೆ ಸೇರಿರ್ತೀರಾ. ಸೊ ಈ ರೀತಿ ಡಿಟೇಲ್ ಆಗಿ ಕಾಸ್ಟ್ ವೈಸ್ ಟ್ಯಾಬ್ಯುಲೇಷನ್ ಮಾಡ್ತಕ್ಕಂಥದ್ದು ಏನಿದೆ, ಸೊ ಅದನ್ನ ನಾವು ಕಾಸ್ಟ್ ಸೆನ್ಸಸ್ ಅಂತ ಕರಿತೀವಿ. ಓಕೆ. ಸೊ ಯಾಕೆ ಇಂಡಿಯಾದಲ್ಲಿ ಕಾಸ್ಟ್ ಇಷ್ಟೊಂದು ಇಂಪಾರ್ಟೆಂಟು ಅಂತಂದ್ರೆ, ಇದನ್ನ ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇಂದ ನೋಡಿದ್ರು ಕೂಡ ನಮಗೆ ಫಾರ್ ಎಕ್ಸಾಂಪಲ್ ಮನುಸ್ಮೃತಿ ಆಧಾರದ ಮೇಲೆ ಆಗಿರ್ಬೋದು, ರೈಟ್? ಸೊ ಯಾರು ಯಾವ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ ಅದರ ಆಧಾರದ ಮೇಲೆ ಅವರ ಒಂದು ಜಾತಿಗೆ ಸಂಬಂಧಪಟ್ಟಂತೆ, ವೃತ್ತಿಗಳಿಗೆ ಸಂಬಂಧಪಟ್ಟಂತೆ ಸಮಾಜದಲ್ಲಿ ಒಂದು ಸೋಷಿಯಲ್ ಡಿವಿಷನ್ ಅನ್ನು ಮಾಡಿರ್ತಕ್ಕಂಥದ್ದಿದೆ, ರೈಟ್? ಸೊ ನಾವು ಈ ಒಂದು ಜಾತಿ ಆಧಾರದ ಮೇಲೆ ಯಾವಾಗ ಒಂದು ಲಾಸ್ಟ್ ಟೈಮು ನಮಗೆ ಸೆನ್ಸಸ್ ಆಗಿರೋದಿತ್ತು ಅಂತಂದ್ರೆ ದಟ್ ಈಸ್ 1931. ಓಕೆ. ಸೊ ಈ ಒಂದು ಬ್ಯಾಕ್ ಗ್ರೌಂಡ್ ಏನಿದೆ ಈ ಕಾಸ್ಟ್ ಸೆನ್ಸಸ್ದು, ಯಾವಾಗಿಂದ ಇದು ನಡೀತಾ ಇದೆ, ಇವಾಗ ನಾವು ನೋಡ್ದಂಗೆ 1931 ಅಲ್ಲಿ ಲಾಸ್ಟ್ ಟೈಮ್ ಇದನ್ನ ಆಡ್ ಮಾಡಿರ್ತಕ್ಕಂಥದ್ದಿತ್ತು. ಸೊ ಇಲ್ಲಿ ನಾವು ಪ್ರತಿ 10 ವರ್ಷಕ್ಕೊಂದ್ಸಲ ಏನ್ ನಡೆಯುತ್ತೆ ನಮ್ಮ ಸೆನ್ಸಸ್, ರೈಟ್? ಸೊ ಇವಾಗ ನಮಗೆ 1951 ಇಂದ 2011 ವರೆಗೆ. ಓಕೆ. ಸೊ ಕೇವಲ ನಮ್ಗೆ ಇರ್ತಕ್ಕಂಥದ್ದು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಮತ್ತೆ OBC ಮೇಲೆ. ಸೊ ಬೇರೆ ಯಾವುದೇ ಕಾಸ್ಟ್ ಮೇಲೆ ನಮ್ಗೆ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಡಾಟಾವನ್ನ ರಿಲೀಸ್ ಮಾಡಿರೋದಿಲ್ಲ. ಸೊ ನಾವು ಸೆನ್ಸಸ್ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ನೋಡೋದಾದ್ರೆ, ನಮಗೆ 1872 ಅಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಅಂಡರ್ ವೈಸ್ರಾಯ್ ಲಾರ್ಡ್ ಮಾಯೋ, ಓಕೆ, ಸೊ ಇವರ ಒಂದು ನೇತೃತ್ವದಲ್ಲಿ ಅಥವಾ ಅವಾಗಿರ್ತಕ್ಕಂಥ ಒಬ್ಬ ವೈಸ್ರಾಯ್ ಸಂದರ್ಭದಲ್ಲಿ ಈ 1872 ಅಲ್ಲಿ ಈ ಒಂದು ಸೆನ್ಸಸ್ ಬಗ್ಗೆ ಮೊಟ್ಟ ಮೊದಲನೇದಾಗಿ ಒಂದು ಐಡಿಯಾ ಜನರೇಟ್ ಆಗುತ್ತೆ. ಅದನ್ನ ಅಧಿಕೃತವಾಗಿ 1881 ಇಂದ ಪ್ರತಿ 10 ವರ್ಷಕ್ಕೊಂದ್ಸಲ ಮಾಡಬೇಕು ಅಂತ ಇದನ್ನ ಡಿಸೈಡ್ ಮಾಡಿರೋದಿದೆ. ಸೊ ಇವಾಗ ನಾವು 2024 ಅಲ್ಲಿ ಇದ್ರೂ ಕೂಡ ನಾವು ಯಾಕೆ 2011ರ ಡಾಟಾವನ್ನೇ ಬೇಸ್ ಆಗಿ ತಗೋತೀವಿ ಅನ್ನೋದು ಕೂಡ ಒಂದು ಕ್ವೆಶನ್ ರೈಸ್ ಆಗುತ್ತೆ ಅಲ್ವಾ? ಸೊ ನಾವು ಇಲ್ಲಿ 2011 ಆದ್ಮೇಲೆ ನಮ್ಗೆ 2021ರಲ್ಲಿ ಸೆನ್ಸಸ್ ಆಗ್ಬೇಕಾಗಿತ್ತು. ಬಟ್ ಡ್ಯೂ ಟು ಕೋವಿಡ್ ರೀಸನ್ ಇಂದ ಈ ಒಂದು ಸೆನ್ಸಸ್ ಅಂತಕ್ಕಂಥದ್ದು ಏನಿದೆ ಅದು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅದನ್ನ ನೆಕ್ಸ್ಟ್ ಇಯರ್ ಅಲ್ಲಿ ಇದನ್ನ ಮುಗಿಸ್ಕೋಬೇಕು ಅಂತ ಸರ್ಕಾರ ಅದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿರ್ತಕ್ಕಂಥದ್ದಿದೆ. ಸೊ ಇವಾಗ ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ನಮ್ಗೆ ಮೇಜರ್ ಆಗಿ 4 ಬ್ರಾಡ್ ಕ್ಯಾಟಗರೀಸ್ ಮಾತ್ರ ಇದೆ, SC ST OBCs ಮತ್ತೆ ಜನರಲ್ ಅಂತ. ಇದನ್ನ ನಾವು ಎಲ್ಲಿ ಕಾಣಬಹುದು, ಈ ಡಿವಿಷನ್ ಅಂತಕ್ಕಂಥದ್ದು ಈ ಒಂದು ಪ್ರತಿ 10 ವರ್ಷಕ್ಕೆ ಏನ್ ನಡೆಯುತ್ತೆ ಆ ಒಂದು ಸೆನ್ಸಸ್ ಅಲ್ಲಿ ಈ ರೀತಿಯಾಗಿ ಡಿವಿಷನ್ ಮಾಡಿರ್ತಕ್ಕಂಥದ್ದಿದೆ. ಸೊ ನಮ್ಗೆ ಸಪರೇಟ್ ಆಗಿ ಕಾಸ್ಟ್ ಅಂತ ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡಿದ್ದು 1931 ಸೆನ್ಸಸ್ ಅಲ್ಲಿ ಲಾಸ್ಟ್ ಟೈಮ್ ನಾವು ಅದನ್ನ ನೋಡಿರ್ತಕ್ಕಂಥದ್ದು. ಸೊ ಇಲ್ಲಿ ಇನ್ನೊಂದು ಬೇಸಿಕ್ ಕ್ವೆಶನ್ ರೈಸ್ ಆಗುತ್ತೆ, ಸಿಗ್ನಿಫಿಕೆನ್ಸ್ ಆಫ್ ಕಾಸ್ಟ್ ಸೆನ್ಸಸ್ ಏನಿದೆ, ಯಾಕೆ ಈ ಒಂದು ಕಾಸ್ಟ್ ಸೆನ್ಸಸ್ ಅನ್ನ ಮಾಡಬೇಕು, ಇದು ಕೇವಲ ರಾಜಕೀಯ ಲಾಭಕ್ಕೋಸ್ಕರನ, ಅಥವಾ ಇವಾಗ ಪ್ರೆಸೆಂಟ್ ಕಂಟೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ಜೆನ್ಯೂನ್ ಆಗಿ ಕೂಡ ನಮ್ಗೆ ಈ ಒಂದು ಜಾತಿ ಆಧಾರದ ಮೇಲೆ ಮಾಡ್ತಕ್ಕಂಥ ಜನಗಣತಿ ಅವಶ್ಯಕತೆ ಇದೆಯಾ ಅಂತ. ಇಲ್ಲಿ ಒಂದು ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರ ಒಂದು ಮಾಹಿತಿ ಮೇಲೆ ನಾವು ನೋಡೋದಾದ್ರೆ, ಅವರ ಒಂದು ಅಭಿಪ್ರಾಯದಲ್ಲಿ ನೋಡೋದಾದ್ರೆ, ಇಟ್ ಹೆಲ್ಪ್ಸ್ ಟು ಅಡ್ರೆಸ್ ದಿ ಸೋಷಿಯಲ್ ಡಿಸ್ಪ್ಯಾರಿಟೀಸ್ ಅಂಡ್ ಟು ಶೇಪ್ ಅ ಮೋರ್ ಈಗಲಿಟೇರಿಯನ್ ಸೊಸೈಟಿ. ಸಿ ಸೋಷಿಯಲ್ ಡಿಸ್ಪ್ಯಾರಿಟೀಸ್ ಅಂತಂದ್ರೆ ನಿಮ್ಗೆ ಸಮಾಜದಲ್ಲಿ ಇರ್ತಕ್ಕಂಥ ಈ ಒಂದು ತಾರತಮ್ಯಗಳು ಏನಿದಾವೆ ಅದನ್ನ ನೀವು ಕೇವಲ SC ST OBC ಜನರಲ್ ಅಂತ ಈ ಒಂದು 4 ಮೇಜರ್ ಆಗಿ ಭಾಗಗಳಲ್ಲಿ ಮಾಡೋದಕ್ಕಿಂತಲೂ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಸಮುದಾಯದಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ OBC ಅಂತ ಬಂದ್ರೆ ಕರ್ನಾಟಕ ಕಂಟೆಕ್ಸ್ಟ್ ಅಲ್ಲಿ ಆಗಿರ್ಬೋದು ಅಥವಾ ನ್ಯಾಷನಲ್ ಕಂಟೆಕ್ಸ್ಟ್ ಅಲ್ಲಿ ಹಲವಾರು ಚಿಕ್ಕ ಜಾತಿಗಳು ಇದ್ರಲ್ಲಿ ಬರುತ್ತೆ. ಇವನ್ SC ಯಲ್ಲೂ ಕೂಡ ಸಬ್ ಕ್ಯಾಟಗರೈಸೇಷನ್ ಇದೆ, ST ಅಲ್ಲಿ ಇದೆ, ರೈಟ್? ಸೊ ಇದನ್ನ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಸಮುದಾಯಕ್ಕೆ ಅಂತ ನೋಡೋ ಬದಲು ಒಂದು ಜಾತಿಗಂತ ನೀವು ಇದ್ದಾಗ ಸರ್ಕಾರ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಸ್ಕೀಮ್ ಅನ್ನ ಡೆವಲಪ್ ಮಾಡೋದಾಗಿರ್ಬೋದು, ಅಂತ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಹೌಸಿಂಗ್ ಫೆಸಿಲಿಟಿಯಲ್ಲಿ ಮನೇನ ಕೊಡ್ತಕ್ಕಂಥದ್ದಾಗಿರ್ಬೋದು, ರೈಟ್? ಸೊ ಈ ರೀತಿ ಇಂಡಿವಿಜುವಲ್ ಆಗಿ ನಾವು ಪ್ರಯಾರಿಟಿಯನ್ನ ಕೊಟ್ಟಾಗ ಮೋರ್ ಈಗಲಿಟೇರಿಯನ್ ಅಂದ್ರೆ ಒಂದು ಈಕ್ವಲ್ ಆಗಿರ್ತಕ್ಕಂಥ ಸೊಸೈಟಿನ ಇಲ್ಲಿ ನಾವು ಕಾಣಬಹುದು, ಅಥವಾ ಆ ರೀತಿ ಒಂದು ಈಕ್ವಲ್ ಆಗಿರ್ತಕ್ಕಂಥ ಸೊಸೈಟಿನಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಈ ಒಂದು ಕಾಸ್ಟ್ ಸೆನ್ಸಸ್ ಹೆಲ್ಪ್ ಆಗುತ್ತೆ ಅಂತ ತಜ್ಞರು ತಮ್ಮ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದಿದೆ. ಸೊ ಇಟ್ ಆಲ್ಸೋ ಶೆಡ್ ಲೈಟ್ ಆನ್ ದಿ ಇಂಟರ್ಸೆಕ್ಷನ್ ಆಫ್ ಕಾಸ್ಟ್ ವಿತ್ ದಿ ಐಡೆಂಟಿಟೀಸ್ ಲೈಕ್ ಕ್ಲಾಸ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ರೀಸನ್ ಆಗಿರ್ಬೋದು.
ಸೊ ಇಂಟರ್ಸೆಕ್ಷನ್ ಆಫ್ ಕಾಸ್ಟ್ ವಿತ್ ಅದರ್ ಐಡೆಂಟಿಟೀಸ್ ಅಂತಂದ್ರೆ ಕೇವಲ ಒಂದು ಸಮುದಾಯನ ಅವ್ರು ಮಾಡ್ತಕ್ಕಂಥ ಕೆಲಸದ ಆಧಾರದ ಮೇಲೆ ಮಾತ್ರ ಐಡೆಂಟಿಫೈ ಮಾಡ್ಲಾರ್ದೆ ಬೇರೆ ಬೇರೆ ಯಾವೆಲ್ಲ ಏರಿಯಾಗಳಲ್ಲಿ ಅವರು ಕೆಲಸವನ್ನ ಮಾಡಬಹುದು, ಅವರಿಗೆ ಯಾವ ರೀತಿ ಒಂದು ಅವಕಾಶ ಇದೆ ಅಂತಕ್ಕಂಥದ್ದು ಈ ಒಂದು ಜಾತಿ ಜನಗಣತಿ ಆಧಾರದ ಮೇಲೆ ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಸೊ ಓವರ್ ಆಲ್ ಆಗಿ ನಾವು ಕಾಸ್ಟ್ ಸೆನ್ಸಸ್ ನಮ್ಗೆ ಯಾಕೆ ಇಂಪಾರ್ಟೆಂಟು ಅಂತ ನಾವು ಇಲ್ಲಿ ನೋಡೋದಾದ್ರೆ, ಲೇಬರ್ ಮಾರ್ಕೆಟ್, ವೆಲ್ತ್ ಇನ್ಇಕ್ವಾಲಿಟಿ ಮತ್ತೆ ಪಾಲಿಸಿ ಇಂಪ್ಲಿಮೆಂಟೇಷನ್. ಏನಿದು ಲೇಬರ್ ಮಾರ್ಕೆಟ್ ಅಂತ ನೋಡೋದಾದ್ರೆ ಇದನ್ನ ನಾವು ಎಕನಾಮಿ ಟರ್ಮ್ಸ್ ಅಲ್ಲಿ ಇದನ್ನ ನೋಡ್ಬೇಕಾಗತ್ತೆ. ಲೇಬರ್ ಮಾರ್ಕೆಟ್ ಅಂತ ಬಂದಾಗ ನಮಗೆ ಈ ಒಂದು ಕಾಮನ್ ಆಗಿ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ, ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ, ಯಾವ ಯಾವ ಸಮುದಾಯದವರು ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಮೊದಲು ನಮಗೆ ಮನುಸ್ಮೃತಿ ಪ್ರಕಾರ ನೋಡೋದಾದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ರೈಟ್. ಸೊ ಶೂದ್ರರ ಕೆಲಸ ಏನಾಗಿತ್ತು ಮನುಸ್ಮೃತಿ ಪ್ರಕಾರ ನೋಡೋದಾದ್ರೆ, ಈ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಏನು 3 ಕಮ್ಯುನಿಟೀಸ್ ಇದಾವೆ, ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ, ಇವರಿಗೆ ತಮ್ಮ ಸೇವೆಯನ್ನ ಸಲ್ಲಿಸ್ತಕ್ಕಂಥದ್ದು ಅದು ಶೂದ್ರರ ಒಂದು ಕಾರ್ಯವಾಗಿತ್ತು ಅಲ್ವಾ. ಸೊ ಇಂದಿನ ಒಂದು ಲೇಬರ್ ಮಾರ್ಕೆಟ್ ಅಲ್ಲಿ ಯಾವ ಕಮ್ಯುನಿಟಿಯವರು ಜಾಸ್ತಿ ಜನ ವರ್ಕ್ ಮಾಡ್ತಾ ಇದ್ದಾರೆ, ಇಲ್ಲಿ ನಾವು ಅಪಾರ್ಚುನಿಟಿನ ಕ್ರಿಯೇಟ್ ಮಾಡೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ರೈಟ್. ಯಾಕೆಂದ್ರೆ ಯಾವ ಒಂದು ಸಮುದಾಯಕ್ಕೆ ರಿಪ್ರೆಸೆಂಟೇಷನ್ ತುಂಬಾ ಕಡಿಮೆ ಇದೆ, ರೈಟ್. ಸೊ ಇಲ್ಲಿ ಸಮುದಾಯ ಅಗೇನ್ ಯಾವ ಜಾತಿಯವರಿಗೆ ಒಂದು ಅಪಾರ್ಚುನಿಟೀಸ್ ಕಡಿಮೆ ಇದೆ, ಅವರಿಗೆ ಈ ಒಂದು ಅಪಾರ್ಚುನಿಟಿನ ಕ್ರಿಯೇಟ್ ಮಾಡ್ತಕ್ಕಂಥ ಪ್ರಯತ್ನ ಈ ಒಂದು ಕಾಸ್ಟ್ ಸೆನ್ಸಸ್ ಮುಖಾಂತರ ಆಗುತ್ತೆ. ವೆಲ್ತ್ ಇನ್ಇಕ್ವಾಲಿಟಿ, ಬಡವನಾಗೆ ಇರ್ತಾ ಇದ್ದಾನೆ, ಶ್ರೀಮಂತಾಗೆ ಇರ್ತಾ ಇದ್ದಾನೆ. ಅದರಲ್ಲಿ ಮತ್ತೆ ನಾವು ವಿಶೇಷವಾಗಿ ಒಂದು ಸಮುದಾಯದಲ್ಲಿ ನೋಡಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಸೆನ್ಸಸ್ ವೈಸ್ ನೋಡೋದಾದ್ರೆ SC, ST, OBC ಮತ್ತು ಜನರಲ್. ಇವಾಗ SC ಯಲ್ಲೂ ಕೂಡ ನೀವು ಕೇವಲ ಒಂದು ಸಮುದಾಯದವರು ರಿಚ್ ಆಗಿದ್ದಾರೆ, ಇನ್ನೊಂದು ಸಮುದಾಯವರು ಕೂಡ ಅದರಲ್ಲಿ ತುಂಬಾ ಪೂರೆಸ್ಟ್ ಆಫ್ ದಿ ಪೂರ್ ಅಲ್ಲಿ ಇರ್ತಾರೆ. ಸೊ ಜೊತೆಗೆ OBC ಯಲ್ಲೂ ಕೂಡ ಸೇಮ್, ST ಕಮ್ಯುನಿಟಿಯಲ್ಲೂ ಕೂಡ ಸೇಮ್. ಈ ರೀತಿ ಇದ್ದಾಗ ಈ ಒಂದು ವೆಲ್ತ್ ಇನ್ಇಕ್ವಾಲಿಟಿ ಏನಿದೆ, ಅಂದ್ರೆ ನಮ್ಗೆ ಏನೋ ಒಂದು ಸಂಪತ್ತಿನ ಒಂದು ಇನ್ಇಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಏನಿದೆ, ಅದನ್ನ ಇನ್ನು ಪರ್ಟಿಕ್ಯುಲರ್ ಆಗಿ ಕಾಸ್ಟ್ ವೈಸ್ ಟಾರ್ಗೆಟ್ ಮಾಡೋದಾದ್ರೆ, ಸೊ ಅವ್ರಿಗೆ ಒಂದು ಕುಲಕಸುಬಿನ ಜೊತೆಗೆ ಬೇರೆ ಯಾವೆಲ್ಲ ಫೆಸಿಲಿಟೀಸ್ ಕೊಡೋ ಮುಖಾಂತರ ಈ ಒಂದು ವೆಲ್ತ್ ಇನ್ಇಕ್ವಾಲಿಟಿ ಅಂತಕ್ಕಂಥದ್ದು ಏನಿದೆ ಅದನ್ನ ನಾವು ಕಡಿಮೆ ಮಾಡಬಹುದು ಅಂತ. ಸೊ ಪಾಲಿಸಿ ಇಂಪ್ಲಿಮೆಂಟೇಷನ್ ಅಂತ ಬಂದಾಗ ಇಲ್ಲಿ ಸರ್ಕಾರ ಈ ಲೇಬರ್ ಮಾರ್ಕೆಟ್ ಪಾರ್ಟಿಸಿಪೇಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಪಾರ್ಚುನಿಟೀಸ್ ಆಗಿರ್ಬೋದು, ಅದ್ರ ಜೊತೆಗೆ ಈ ಒಂದು ಸಂಪತ್ತಿನ ಒಂದು ಇನ್ಇಕ್ವಾಲಿಟಿ ಏನಿದೆ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು, ಇದನ್ನೆಲ್ಲ ಸರಿದೂಗಿಸ್ಲಿಕ್ಕೆ ಸರ್ಕಾರ ಈ ಒಂದು ಪಾಲಿಸಿ ಇಂಪ್ಲಿಮೆಂಟೇಷನ್ ಅಂತಂದ್ರೆ ಇನ್ ದ ಫಾರ್ಮ್ ಆಫ್ ಎನಿ ನ್ಯೂ ಸ್ಕೀಮ್ ರೂಪದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸರ್ಕಾರಕ್ಕೂ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ಸೆನ್ಸಸ್ ಜೊತೆಗೆ ನಾವು ಇನ್ನೊಂದನ್ನ ಇಲ್ಲಿ ಕಾಣಬಹುದು, ಅದೇ ನಮ್ಗೆ SECC ಅಂದ್ರೆ ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಜಾತಿ ಜನಗಣತಿ ಕೂಡ ಆಗಿರ್ತಕ್ಕಂಥದ್ದಿದೆ. ಮತ್ತೆ ನಮಗೆ ಪ್ರತಿ ವರ್ಷ ಆಗ್ತಕ್ಕಂಥ ಒಂದು ಜನಗಣತಿ ಕೂಡ ಇಲ್ಲಿದೆ. ಸೊ ಸೆನ್ಸಸ್ ಪ್ರೊವೈಡ್ಸ್ ದಿ ಕಂಪ್ಲೀಟ್ ಪಿಕ್ಚರ್ ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್. ಓಕೆ, ಸೊ ಭಾರತದ ಜನಸಂಖ್ಯೆಗೆ ಸಂಬಂಧಪಟ್ಟಂತ ಒಂದು ಕ್ಲಿಯರ್ ಪಿಕ್ಚರ್ ನಮ್ಗೆ ಈ ಸೆನ್ಸಸ್ ಮುಖಾಂತರ ದೊರೆಯುತ್ತೆ. ಬಟ್ ಅದೇ ನಾವು ಈ ಒಂದು ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಅಂತ ನೋಡೋದಾದ್ರೆ, ಇದು ಯಾರೆಲ್ಲ ಬೆನಿಫಿಷರೀಸ್ ಇದ್ದಾರೆ ಅವರಿಗೆ ಒಂದು ಸಪೋರ್ಟ್ ಮಾಡ್ತಕ್ಕಂಥ ಸಿಸ್ಟಮ್ ಬಗ್ಗೆ ಇಲ್ಲಿ ಮಾತಾಡುತ್ತೆ. ಸೊ ಸೆನ್ಸಸ್ ನಮಗೆ ಯಾವ ಆಧಾರದ ಮೇಲೆ ನಾವು ಕಂಡಕ್ಟ್ ಮಾಡ್ತೀವಿ ಅಂದ್ರೆ, ಸೊ ಸೆನ್ಸಸ್ ಆಕ್ಟ್ 1948 ಮೇಲೆ ಇದನ್ನ ಕಂಡಕ್ಟ್ ಮಾಡಿರ್ತೀವಿ. ಸೊ ಜೊತೆಗೆ ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಅಂತ ಬಂದಾಗ ಇದು ಈ ಒಂದು ಆಕ್ಟ್ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸಿಲ್ಲ. ಓಕೆ, ಯಾಕೆಂದ್ರೆ ಇದು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಇರ್ತಕ್ಕಂಥ ಇನ್ನು ಜಾತಿ ಜನಗಣತಿ ಏನಿದೆ ಇದನ್ನ ನಮ್ಗೆ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂದ್ರೆ ಕೇಂದ್ರದಲ್ಲಿ ಇರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಅವರು ತಮ್ಮ ಈ ಒಂದು MG ನರೇಗಾ ಆಗಿರ್ಬೋದು, ಬೇರೆ ಬೇರೆ ಬೆನಿಫಿಷರೀಸ್ ಯಾವೆಲ್ಲ ಸ್ಕೀಮ್ಸ್ ಅಲ್ಲಿ ಇದ್ದಾರೆ, ಅವರು ಪರ್ಟಿಕ್ಯುಲರ್ ಯಾವ ರೀತಿ ಟಾರ್ಗೆಟ್ ಮಾಡಬೇಕು ಆ ಆಧಾರದ ಮೇಲೆ ಇದನ್ನ ಈ ಒಂದು ಸರ್ವೆಯನ್ನ ಇಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದಿದೆ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ 2011 ಬಗ್ಗೆ ಕೂಡ ನಮ್ಗೆ ಇಲ್ಲಿ ತಿಳ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಏನಿದೆ ಇದನ್ನ ನಮ್ಗೆ ಹೆಸರೇ ಹೇಳ್ತಿರೋ ಹಾಗೆ 2011ರಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಸೊ ಇದು ನಮಗೆ ಇವಾಗ ಸೆನ್ಸಸ್ ಆಕ್ಟ್ ಏನಿದೆ 1948ರ ಅಡಿಯಲ್ಲಿ ಇದನ್ನ ಕಂಡಕ್ಟ್ ಮಾಡಿರೋದಿಲ್ಲ, ರೈಟ್. ಹಾಗಾದ್ರೆ ಇದನ್ನ ಯಾರು ಓವರಾಲ್ ಜವಾಬ್ದಾರಿನ ಹೊತ್ಕೊಂಡವರು ಅಂತಂದ್ರೆ ನಮ್ಗೆ ಕೇಂದ್ರದಲ್ಲಿ ಇರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಈ ಒಂದು ಕಾರ್ಯವನ್ನ ಆವಾಗ 2011ರಲ್ಲಿ ಇದನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದಿದೆ. ಸೊ ಈ ಒಂದು 2011ರಲ್ಲಿ ಆಗಿರ್ತಕ್ಕಂಥ ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ವಿಶೇಷತೆ ಏನು ಅಂತ ನಾವು ನೋಡೋದಾದ್ರೆ,
ಸೊ ಮೊಟ್ಟ ಮೊದಲ ಪೇಪರ್ಲೆಸ್ ಸೆನ್ಸಸ್ ಅಂದ್ರೆ ಈ ಒಂದು ಡಿಜಿಟಲ್ ಟ್ಯಾಬ್ಗಳ ಮುಖಾಂತರ ಡೈರೆಕ್ಟ್ ಆಗಿ ಅದರಲ್ಲಿ ಡಾಟಾವನ್ನ ಎಂಟ್ರಿ ಮಾಡಿರ್ತಕ್ಕಂಥದ್ದಿದೆ. ಸೊ ನೀವು ನೋಡಿರ್ಬಹುದು ಚಿಕ್ಕವರಿದ್ದಾಗೆಲ್ಲ ಸ್ಕೂಲ್ ಟೀಚರ್ಸ್ ಏನೊಂದು ಸೆನ್ಸಸ್ ಅಂತ ಬರ್ತಾರೆ, ಒಂದು ದೊಡ್ಡದಾಗಿರ್ತಕ್ಕಂಥ ಈ ಒಂದು ಸ್ಟಡಿ ಪ್ಯಾಡ್ ಅನ್ನ ತಗೊಂಡು ದೊಡ್ಡ ಶೀಟ್ಗಳ ಮೇಲೆ, ರೈಟ್, ಸೊ ಅದನ್ನ ಮತ್ತೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಇಲ್ಲಿ ನೀವು ಎನ್ವಿರಾನ್ಮೆಂಟ್ ಎಕಾಲಜಿ ಕೂಡ ಕೋರ್ಲೇಟ್ ಮಾಡ್ಕೋಬಹುದು. ನಂಬರ್ ಆಫ್ ಮರಗಳ ಕೂಡ ಇಲ್ಲಿ ಕಡಿಯೋದು ಕಡಿಮೆ ಆಗುತ್ತೆ, ಯಾಕಂದ್ರೆ ನಮ್ಗೆ ಪೇಪರ್ ರೆಡಿ ಆಗ್ತಕ್ಕಂಥದ್ದು ಮರಗಳಿಂದ ಅಲ್ವಾ. ಸೊ ಇದು ನಮಗೆ ಫಸ್ಟ್ ಆಗಿರ್ತಕ್ಕಂಥದ್ದು, ಫಸ್ಟ್ ಡಿಜಿಟಲ್ ಸೆನ್ಸಸ್ ಯಾವುದು ಅಂತ ನಾವು ಇಲ್ಲಿ ನೋಡೋದಾದ್ರೆ, ಸೊ ಅದು ನಮಗೆ ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ 2011. ಸೊ ಅಂಡ್ ಈ ಒಂದು ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ನಮಗೆ ಫಸ್ಟ್ ಕಾಸ್ಟ್ ಬೇಸ್ಡ್ ಸೆನ್ಸಸ್ ಸಿನ್ಸ್ 1931. ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ಇವಾಗ ಹೇಳಿರೋ ಹಾಗೆ ಲಾಸ್ಟ್ ಟೈಮು ನಮ್ಗೆ ಜಾತಿಯ ಆಧಾರದ ಮೇಲೆ ಸೆನ್ಸಸ್ ಆಗಿರ್ತಕ್ಕಂಥದ್ದು ಯಾವ್ದಿದೆ ಅಂತಂದ್ರೆ 1931 ಆಗಿರ್ತಕ್ಕಂಥದ್ದು, ರೈಟ್. ಸೊ ಇಲ್ಲಿ ಇನ್ನೊಂದು ಬೇಸಿಕ್ ಕ್ವೆಶನ್ ರೈಸ್ ಆಗುತ್ತೆ. ನಾವು ಸಿಗ್ನಿಫಿಕೆನ್ಸ್ ಆಫ್ ದಿ ಕಾಸ್ಟ್ ಸೆನ್ಸಸ್ ಅಂತ ನೋಡಿದ್ವಿ, ಅದರಿಂದ ಏನು ಉಪಯೋಗ, ಯಾವ ರೀತಿ ಬೇರೆ ಬೇರೆ ಜಾತಿಗಳ ಒಂದು ಉದ್ಧಾರಕ್ಕಾಗಿ ಈ ಒಂದು ಸೆನ್ಸಸ್ ಅನ್ನ ಬಳಸ್ಕೋಬಹುದು ಜಾತಿ ಆಧಾರದ ಮೇಲೆ ನಾವು ಸೆನ್ಸಸ್ ಮಾಡಿದ್ರೆ ಅಂತ. ಇಲ್ಲಿ ಅದ್ರ ಜೊತೆಗೆ ನಮ್ಗೆ ಕಾಸ್ಟ್ ಸೆನ್ಸಸ್ ಸಂಬಂಧಪಟ್ಟಂತ ಕೆಲವೊಂದು ಕನ್ಸರ್ನ್ಸ್ ಕೂಡ ಇದೆ. ಅಂದ್ರೆ ಕೆಲವೊಂದು ಕಾಳಜಿ ಆಗಿರಬಹುದು, ಬೇರೆ ಪಾತ್ರ ಇಲ್ಲಿ ಯಾವ ರೀತಿ ಇದನ್ನ ಮಿಸ್ಯುಟಿಲೈಸ್ ಆಗಬಹುದು ಅನ್ನೋದು ಕೂಡ ಒಂದು ಕಳಕಳಿ ಇರೋದಿದೆ. ಇದರಲ್ಲಿ ಏನಿದೆ, ಇವಾಗ ನೀವು ಸಮಾಜದಲ್ಲಿ ಒಂದು ಜಾತಿ ಆಧಾರದ ಮೇಲೆ ಒಂದು ಜನಗಣತಿಯನ್ನ ಮಾಡಿದಾಗ ಮತ್ತೆ ಹಳೆ ಕಾಲದಲ್ಲಿ ಇರ್ತಕ್ಕಂಥ ಒಂದು ಜಾತಿ ಪದ್ಧತಿ ಏನಿದೆ, ರೈಟ್. ಸೊ ನೀನು ಇದು ಕಮ್ಯುನಿಟಿಯಲ್ಲಿ ಒಂದು ಸಮುದಾಯದಲ್ಲಿ ಮತ್ತೆ ಸಬ್ ಕಾಸ್ಟ್ ಯಾವ ರೀತಿ ಬರ್ತೀಯಾ, ರೈಟ್. ಸೊ ಅದರ ಆಧಾರದ ಮೇಲೆ ಮತ್ತೆ ಕೆಲವೊಂದು ಅಟ್ರಾಸಿಟಿ ಕೇಸಸ್ ಜಾಸ್ತಿ ಆಗ್ತಕ್ಕಂಥದ್ದಿದೆ. ಸೊ ಫರ್ದರ್ ಸೋಷಿಯಲ್ ಡಿವಿಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಸೊ ಪಾಲಿಟಿಕ್ಸ್ ಪರ್ಪಸ್ಗೋಸ್ಕರ ಇದನ್ನ ಮಿಸ್ಯುಟಿಲೈಸ್ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ, ರೈಟ್. ಸೊ ಇದಕ್ಕೆ ಏನು ಒಂದು ಪರಿಹಾರ ರೂಪದಲ್ಲಿ ನಾವು ನೋಡೋದಾದ್ರೆ, ಇದನ್ನ ಒಂದು ಪಬ್ಲಿಕ್ ಅಲ್ಲಿ ಅವೈಲೇಬಲ್ ಆಗೋ ತರ ಈ ಒಂದು ಡಾಟಾವನ್ನ ನಾವು ಮಾಡಬೇಕು. ಮತ್ತೆ ಇದರ ಆಧಾರದ ಮೇಲೆ ನಾವು ಕೆಲವೊಂದು ಪಾಲಿಸಿ ಮೇಕಿಂಗು ಮತ್ತೆ ರಿಸರ್ಚ್ ವರ್ಕಿಗೆ ಇದನ್ನ ಈ ಒಂದು ಕಾಸ್ಟ್ ಸೆನ್ಸಸ್ ಅನ್ನ ಇಲ್ಲಿ ಬಳಸ್ಕೋಬೇಕಾಗತ್ತೆ. ಸೊ ಈ ಒಂದು ವೇ ಫಾರ್ವರ್ಡ್ ನಾವು ಇಲ್ಲಿ ನೋಡೋದಾದ್ರೆ, ಸೊ ಜಸ್ಟಿಸ್ ರೋಹಿಣಿ ಕಮಿಟಿ ಅಂತ ಇದೊಂದು 2017ರಲ್ಲಿ ಕೇಂದ್ರ ಸರ್ಕಾರ ರಚನೆ ಮಾಡಿರೋದಿದೆ. ಇದು ಯಾವ್ದಕ್ಕೆ ಸಂಬಂಧಪಟ್ಟಿರೋದಿದೆ ಅಂತಂದ್ರೆ ನಮ್ಗೆ ಸಬ್ ಕ್ಯಾಟಗರೈಸೇಷನ್ ಆಫ್ OBC, ರೈಟ್. ಸೊ ಎಲ್ಲ ರಾಜ್ಯಗಳು ತಮ್ಮದೇ ಆದ ಒಂದು OBC ಪಟ್ಟಿನ ಹೊಂದಿರ್ತವೆ. ಇದು ಸಬ್ ಕ್ಯಾಟಗರೈಸೇಷನ್ ಆಯ್ತು ಅಂತಂತಂದ್ರೆ ನಮ್ಗೆ ಇಲ್ಲಿ ಸೋಶಿಯೋ ಎಕನಾಮಿಕ್ ಕಾಸ್ಟ್ ಬೇಸ್ ಮೇಲೆ, ರೈಟ್. ಸೊ ಒಂದು ಸೈಂಟಿಫಿಕ್ ಆಗಿ ಈ ಒಂದು ಸಬ್ ಕ್ಯಾಟಗರೈಸೇಷನ್ ಆದ್ಮೇಲೆ ನಾವು ಇಂಡಿವಿಜುವಲ್ ಜಾತಿಗಳಿಗೆ ಇಲ್ಲಿ ಒಂದು ಮೇಲೆತ್ತುವಂತ ಕೆಲಸವನ್ನ ಇಲ್ಲಿ ಮಾಡಬಹುದು, ರೈಟ್. ಸೊ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಮಿಟಿ ಯಾವ್ದಿದೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಆ ಒಂದು ಕಮಿಟಿ ರಿಪೋರ್ಟ್ ಅನ್ನ ಇವಾಗ ಸರ್ಕಾರ ಅದನ್ನ ಸ್ವೀಕಾರ ಮಾಡಬೇಕು ಅಂತಾನೆ ಈ ಒಂದು ದಲಿತ ಶ್ರೀಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ OBC ಮಠದ ಶ್ರೀಗಳಾಗಿರ್ಬೋದು ಅವರು ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ, ರೈಟ್. ಸೊ ಈ ಒಂದು ಸಮಿತಿ ಆಧಾರದ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ, ರೈಟ್. ಸೊ ಬೇರೆ ಬೇರೆ ಎಲ್ಲಾ ರಾಜ್ಯಗಳು ಈ ಒಂದು OBC ಲಿಸ್ಟ್ ಅನ್ನ ಇಲ್ಲಿ ಮೇಂಟೈನ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಕಾಸ್ಟ್ ಕಾಂಪೋಸಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ರೋಹಿಣಿ ಕಮಿಷನ್ ರಿಪೋರ್ಟ್ ಏನಿದೆ, ಜಸ್ಟಿಸ್ ರೋಹಿಣಿ ಕಮಿಷನ್ ಅವ್ರ ರಿಪೋರ್ಟ್, ಅದು ನಿಮ್ಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ಕೊನೆಯದಾಗಿ ನಾವಿಲ್ಲಿ ನೋಡೋದಾದ್ರೆ, ಸೊ ಈ ಒಂದು ಓವರಾಲ್ ಕಾಸ್ಟ್ ಸೆನ್ಸಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮಗೆ GS ಪೇಪರ್ 1 ಅಲ್ಲಿ ಸೆಕ್ಷನ್ 2 ಅಲ್ಲಿ, ಸೊ ಅದರಲ್ಲೂ ಕೂಡ ವಿಶೇಷವಾಗಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಅಂತ ನಾವಿಲ್ಲಿ ನೋಡೋದಾದ್ರೆ, ಒಂದು ನಿಮ್ಗೆ ಯಾವ ಸಮಿತಿಗಳು ಇಂಪಾರ್ಟೆಂಟು, ಸೊ ಜೊತೆಗೆ ಇವಾಗ ಆಲ್ರೆಡಿ ಏನ್ ಮಿಲ್ಲರ್ ಸಮಿತಿ ಆಗಿರ್ಬೋದು, ಹಾವನೂರ್ ಸಮಿತಿ ಆಗಿರ್ಬೋದು, ಈ ಎಲ್ಲಾ ಸಮಿತಿಗಳು ಅವಾಗ ಏನ್ ಮಾಡಿರ್ತಕ್ಕಂಥ ಸೆನ್ಸಸ್ ಏನಿದೆ ಮತ್ತು ಇವಾಗ ಇರ್ತಕ್ಕಂಥ ಜಾತಿ ಒಂದು ಜನಗಣತಿಗೆ ಡಿಮ್ಯಾಂಡ್ ಏನಿದೆ, ಇವೆರಡರ ನಡುವಿನ ಸಂಬಂಧವನ್ನ ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅಥವಾ ಜಾತಿ ಆಧಾರದ ಮೇಲೆ ಈ ಒಂದು ಸೆನ್ಸಸ್ ಅನ್ನ ನಡೆಸೋದ್ರಿಂದ ಯಾವ ರೀತಿ ಸಮಾಜದಲ್ಲಿ ಒಂದು ಸಮಾನತೆನ ನಾವು ಕಾಪಾಡ್ಕೊಳ್ಬಹುದು ಅಂತ ಕೂಡ ನಿಮಗೆ ಒಂದು ಅನಾಲಿಸಿಸ್ ಓರಿಯೆಂಟೆಡ್ ಕ್ವಶನ್ ಇಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ, ರೈಟ್. ಸೊ ಈ ವಿಡಿಯೋ ಕುರಿತಾಗಿ ನಿಮ್ಗೆ ಏನೇ ಫರ್ದರ್ ಡೌಟ್ ಇದ್ರೂ ಕೂಡ ಸೊ ಇಲ್ಲಿ ನೀವು ಕಮೆಂಟ್ ಮಾಡಬಹುದು. ಕಮೆಂಟ್ ಮಾಡೋ ಮುಖಾಂತರ ನೆಕ್ಸ್ಟ್ ಟಾಪಿಕ್ ನೀವು ಯಾವುದು ನಿಮಗೆ ಬೇಕು, ಯಾವ ಒಂದು ವಿಷಯ ನಿಮಗೆ ಕಾಂಪ್ಲಿಕೇಟ್ ಅನಿಸ್ತಾ ಇದೆ ಅದ್ರ ಕುರಿತಾಗಿಯೂ ಕೂಡ ನೀವು ಇಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಸೊ ಥ್ಯಾಂಕ್ ಯು. ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್.